ನಮ್ಮ ಮೆಟ್ರೋದ ಪ್ರಯಾಣ ದರವನ್ನು ಇದೇ 9 ರಿಂದ ಜಾರಿಗೆ ಬರುವಂತೆ ಸರಾಸರಿ ಶೇಕಡಾ 5ರಷ್ಟು ಹೆಚ್ಚಿಸಿರುವುದಾಗಿ ಬಿಎಂಆರ್ಸಿಎಲ್ ಪ್ರಕಟಣೆಯಲ್ಲಿ ತಿಳಿಸಿದೆ. ಪ್ರಯಾಣ ದರ ಹೆಚ್ಚಳವನ್ನು ವಿರೋಧಿಸಿರುವ ಬಿಜೆಪಿ ಸಂಸದರು ಇದು ಜನವಿರೋಧಿ ನಿರ್ಧಾರ ಎಂದು ಆಕ್ಷೇಪಿಸಿದ್ದಾರೆ. ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಪ್ರಯಾಣ ದರ ಹೆಚ್ಚಳಕ್ಕೆ ರಾಜ್ಯ ಸರ್ಕಾರವೇ ಸಂಪೂರ್ಣ ಹೊಣೆ, ಇದರಲ್ಲಿ ಕೇಂದ್ರ ಸರ್ಕಾರದ ಯಾವುದೇ ಪಾತ್ರವಿಲ್ಲ. ಒಂದು ಟರ್ಮಿನಲ್ನಿಂದ ಮತ್ತೊಂದು ಟರ್ಮಿನಲ್ಗೆ ಹೋಗಿ ಬರಲು 200 ರೂಪಾಯಿ ಪ್ರಯಾಣ ದರ ಖರ್ಚಾಗುತ್ತಿದೆ. ವಾಹನ ನಿಲುಗಡೆ ಸೇರಿ 250 ರೂಪಾಯಿ ಖರ್ಚು ಮಾಡಬೇಕು. ಜನಸಾಮಾನ್ಯರಿಗೆ ಇದು ದುಬಾರಿ ಎಂದು ಆಕ್ಷೇಪಿಸಿದರು. ಈ ಮೊದಲು ಶೇಕಡಾ 71ರಷ್ಟು ಪ್ರಯಾಣ ದರ ಹೆಚ್ಚಿಸಲಾಗಿತ್ತು. 10 ತಿಂಗಳ ಅವಧಿಯಲ್ಲೇ ಮತ್ತೆ ಶೇಕಡಾ 5ರಷ್ಟು ಹೆಚ್ಚಳ ಮಾಡಿರುವುದು ಸರಿಯಲ್ಲ ಎಂದು ಹೇಳಿದರು. ಪ್ರತಿ ದಿವಸ ಬರೀ ಮೆಟ್ರೋದಲ್ಲಿ ಓಡಾಡೋದಕ್ಕೆ ಖರ್ಚು ಮಾಡಬೇಕಾಗತ್ತೆ ಅಂತಂದ್ರೆ ಸಾಮಾನ್ಯ ಜನ, ಮಿಡಲ್ ಕ್ಲಾಸ್ ಜನ, ಸಂಬಳಕ್ಕಿರುವಂತ ಜನ ಹೆಂಗ್ ಸಾಧ್ಯ ಈ ತರದ ಕೆಲಸ ಮಾಡುವಂತದ್ದು, ಮೆಟ್ರೋಲ್ ಓಡಾಡುವಂತದ್ದು? ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಸಂಸದ ಪಿಸಿ ಮೋಹನ್, ಮೆಟ್ರೋ ನಿರ್ವಹಣೆಗೆ ಕೇಂದ್ರ ಸರ್ಕಾರ ಹಣ ನೀಡುತ್ತಿದೆ. ರಾಜ್ಯ ಸರ್ಕಾರ ತನ್ನ ಪಾಲಿನ ಹೊಂದಾಣಿಕೆ ಮೊತ್ತವನ್ನು ಪಾವತಿಸುತ್ತಿಲ್ಲ. ಇದರಿಂದಾಗಿ ಬಿಎಂಆರ್ಸಿಎಲ್ ದರ ಹೆಚ್ಚಳ ಮಾಡಿದೆ. ಕೇವಲ ಪ್ರಯಾಣ ದರ ಆದಾಯದ ಮೇಲೆ ಅವಲಂಬಿತವಾಗುವುದರ ಬದಲಾಗಿ ಪರ್ಯಾಯ ಆದಾಯ ಮೂಲಗಳತ್ತ ಗಮನ ಹರಿಸಬೇಕಾಗಿದೆ ಎಂದರು. ಹೆಚ್ಚು ಮೆಟ್ರೋಗೆ ಹಣ ಕೊಟ್ಟಿರುವಂತದ್ದು ಬಿಎಂಆರ್ಸಿಎಲ್ಗೆ ಕೇಂದ್ರ ಸರ್ಕಾರದಿಂದ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ.